खान के महात्मा गांधी जी की बाबा साहेब अंबेडकर ಅವರಿಗೆ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಆತ್ಮೀಯರೇ, ಇವತ್ತು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದೇ ರೀತಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಯಾಗಿ ನಮ್ಮದೇ ಜಿಲ್ಲೆಯ ಪರಮೇಶ್ವರ್ ಸಾಹೇಬರು ಆಗಿರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿವೆ. ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ಆಯ್ಕೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಬಂದಿದೆ. ಏನು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅಧಿಕಾರ ವಹಿಸ್ಕೊಂಡಿದ್ದಾರೆ, ಅದು ಎಲ್ಲ ಅಲ್ಪಸಂಖ್ಯಾತರು ರಾಜ್ಯದಲ್ಲಿ ತುಂಬ ಅತಿ ಹೆಚ್ಚಿನದಾಗಿ ಮತ ಹಾಕಿರುವಂಥ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ ಆಗಿದೆ. ಅದಕ್ಕೋಸ್ಕರ 99% ಎಲ್ಲ ಅಲ್ಪಸಂಖ್ಯಾತರು ಓಟ್ ಆಗಿರುವಂಥ ಅಲ್ಪಸಂಖ್ಯಾತರ ನಾಯಕ ಅಗ್ರಗಣ್ಯ ನಾಯಕ ಅಂದರೆ ಜಮೀರ್ ಅಹಮದ್ ಸಾಹೇಬರು. ಇವತ್ತು ಒಂದು ಕ್ಷೇತ್ರ ಅಲ್ಲ, ಅವರು 40ರಿಂದ 50 ಕ್ಷೇತ್ರದಲ್ಲಿ ಸ್ಟಾರ್ ಕ್ಯಾಂಪಿಯನ್ ಆಗಿ ಅವರು ಹೋಗಿರೋದಕ್ಕೆ ಗೆದ್ದಿದೆ ಅಂತ ಬಿಟ್ಟು ಅವ್ರದ್ದೇ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ರಾಹುಲ್ ಗಾಂಧಿ ಅವರ ಏನು ವರದಿಯಲ್ಲಿದೆ. ಅಂತಹ ನಾಯಕನಿಗೆ ಅವಮರ್ಯಾದೆ ಮಾಡಿರೋದು ಇದು ಸಹಿಸಲಾರದ ಅಪರಾಧ. ಅದಕ್ಕೋಸ್ಕರ ನಮ್ಮೆಲ್ಲ ಅಲ್ಪಸಂಖ್ಯಾತರು, ನಮ್ಮ ಸ್ನೇಹಿತರು ಹೇಳ್ತಿದ್ರು ಮತ್ತು ನಮ್ಮ ನಾಯಕರೆಲ್ಲ ಹೇಳ್ತಿದ್ರು, ನಾವು ಸಾಬ್ರುಗಳು ಮದುವೆ ಆಗಿ ಅವ್ರ ಹೆಂಡತಿಗೆ ಬಿಡೋದಕ್ಕೆ 3 ತಲಾಕು, ನಮ್ಮ ನಾಯಕರನ್ನ ಪರಿಗಣಿಸಲಿಲ್ಲ ಅಂದ್ರೆ ಒಂದೇ ತಲಾಕ್ ಸಾಕು ಅವರಿಗೆ ಬುದ್ಧಿ ಕಳ್ಸಕ್ಕೆ. ಹೌದಲ್ವೇ ಸಾಹೇಬ್ರೆ? ಇಂಥ ನಾಯಕರನ್ನ ಏನಾರ ನೀವು ಕಡೆಗಣಿಸಿದ್ರೆ ನಾವು ತುಂಬಾ ತೀವ್ರವಾದಂತಹ ರಾಜ್ಯದಿಂದ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ಬಿಜೆಡ್ ಜಮೀರ್ ಅಹಮದ್ ಅವರು, ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಪಕ್ಷಕ್ಕೆ ಕಷ್ಟ ಕಾಲದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಮನೆ ಬಾಗಿಲಿಗೆ ಹೋಗಿ ಪಕ್ಷದ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಅವ್ರದ್ದು ಸಹ ಒಂದು ಪಾಲಿದೆ. ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ. ಹಾಗಾಗಿ ಈ ಬಾರಿ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು. ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ್ಕೊಳ್ಳೋದೇನೆಂದರೆ ಅಲ್ಪಸಂಖ್ಯಾತರಲ್ಲಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ DCM ಗಿರಿ ಕೊಡಲೇಬೇಕಂತ ಈ ಮುಖಾಂತರ ನಾವು ಕೇಳ್ಕೊಂತೀವಿ. ರಾಜ್ಯದಲ್ಲಿ 90% ಇದರಿಂದ ಇವಾಗ ರಾಜ್ಯ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ನಾವೆಲ್ಲ ಬೇಡ್ಕೊಳ್ತೀವಿ. ಆಮೇಲೆ ಏನಪ್ಪ ಅಂದರೆ ಎಲ್ಲ ರಾಜ್ಯ ಕೇರಳದಲ್ಲೆಲ್ಲ ಹೋಗಿ ಅವರು ಚುನಾವಣೆ ಪ್ರತಿನಿಧಿತ್ವವನ್ನು ಸ್ಪರ್ಧಿಸಿ ಅಲ್ಲೆಲ್ಲ ಅಧಿಕಾರನ ತಂದಿದ್ದಾರೆ. ಆಮೇಲೆ ಬೈ ಎಲೆಕ್ಷನ್ಗಳಲ್ಲೆಲ್ಲ ಅವರು ತುಂಬ ಪಕ್ಷಕ್ಕೋಸ್ಕರ ಗೆದ್ದಿದ್ದಾರೆ. ಅಲ್ಲೆಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಸ್ಪರ್ಧಿಸಿ ಜಯ ತಂದಿಸಿಕೊಂಡಿದ್ದಾರೆ. ಹಂಗಾಗಿಬಿಟ್ಟು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ನಾವೆಲ್ಲ ಸಮಾಜ ಮುಖಂಡರಿಂದ ಅದೇ ಕೇಳ್ಕೊಳ್ತಾ ಇದ್ದೀವಿ. ಸಂಖ್ಯಾತರ ಮುಖಂಡರಾದ ಶ್ರೀಮಾನ್ ಜಮೀರ್ ಅಹಮದ್ ಸಾಹೇಬ್ರನ್ನ DCM ಆಗಿ ಘೋಷಣೆ ಮಾಡಬೇಕು ಅಂತ ನಮ್ಮ ಸಮುದಾಯದಿಂದ ಆಜ್ಞೆ ಮಾಡ್ತಿದ್ದೀವಿ. ಎಷ್ಟಾದರೂ ಇಲ್ಲಿವರೆಗೂ 90% ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಗೆ ಮತವನ್ನು ನಡೆಸಿದ್ದಾರೆ. ಇಲ್ಲಿವರೆಗೂ ಯಾವುದಕ್ಕೂ ಭೇದ ಭಾವನೆ ಇಲ್ಲದಂಗೆ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಮನವರಿಕೆ ಮಾಡ್ತಿದ್ದೀವಿ. ನಮ್ಮ ಜಮೀರ್ ಅಹಮದ್ ಸಾಹೇಬ್ರಮ್ಮ ಉಪಮುಖ್ಯಮಂತ್ರಿಯಾಗಿ ಕೇಳ್ಕೊಳ್ತೀವಿ. ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಯಾದ DK ಶಿವಕುಮಾರಸ್ವಾಮಿ ಅವರಿಗೆ ತಿಳಿಸ್ಕೊಡೋದೇನೆಂದರೆ, ನಾವು ಜಮೀರ್ ಅಹಮದ್ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಾಗಿ ವಿನಂತಿಸುತ್ತೇವೆ.